ತೊರೆದು ಬದುಕಬಲ್ಲೆಯ ನಿನ್ನ ದಹಿಸುವ ಕೋಪವನ್ನ, ತೊರೆದು ಬದುಕಬಲ್ಲೆಯ ನಿನ್ನ ಅವಮಾನಿಸುವ ಮೋಸವನ್ನ, ತೊರೆದು ಬದುಕಬಲ್ಲೆಯ ನಿನ್ನ ನಶಿಸುವ ಮದವನ್ನ, ತೊರೆದು ಬದುಕಬಲ್ಲೆಯ ನಿನ್ನ ಕ್ಷೀಣಿಸುವ ಲೋಭವನ್ನ, ತೊರೆದು ಬದುಕಲೇಬೇಕು ನಿನ್ನ ಆತ್ಮ ನಿನ್ನ ತ್ಯಜಿಸುವ ಮುನ್ನ. ಜನಪ್ರಿಯ ಕವಿತೆಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆ ನೀಡಿದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು. 1973ರಲ್ಲಿ ಬೇಂದ್ರೆಯವರ ಕವನ ಸಂಕಲನವಾದ 4 ತಂತಿಗೆ ಭಾರತದ ಅತ್ಯುನ್ನತ ಸಾಹಿತ್ಯ ಗೌರವವಾದ ಜ್ಞಾನಪೀಠ ಪ್ರಶಸ್ತಿ ಪ್ರದಾನಿಸಲಾಯಿತು. ಅದಕ್ಕೂ ಮುಂಚೆಯೇ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಯು ಬೇಂದ್ರೆಯವರನ್ನು ಅಲಂಕರಿಸಿತ್ತು. ಎನ್ನ ಪಾಡು ಎನಗಿರಲಿ, ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಎಂದು ಹೇಳಿದ ಈ ಕವಿಯ ಬದುಕು ಸದಾ ಕಷ್ಟಗಳ ಕೋಟಲೆಯಾಗಿದ್ದರು. ಬದುಕಿನ ಪ್ರವಾಹದ ಭೋರ್ಗರೆತಕ್ಕೆ ಎದೆಗುಂದದೇ ನಿಂತವರಾಗಿದ್ದರು. ಅದಕ್ಕಾಗಿಯೇ ಜನಜನಿತವಾದ ಮಾತೊಂದು ಇದೆ: ಬೆಂದರೆ ಬೇಂದ್ರೆಯಾದಾನು. ಕವಿಯಾಗಿ ಮಾತ್ರವಲ್ಲ, ವಾಗ್ಮಿಯಾಗಿ ಕೂಡ ಕನ್ನಡ ನಾಡಿನ ಜನತೆಯನ್ನು ಮೋಡಿ ಮಾಡಿದವರು ಬೇಂದ್ರೆ. ಮನಿಮಾತು ಮರಾಠಿಯಾದರೂ ಮನಸ್ಸಿನಿಂದ ಒಲಿದದ್ದು ಕನ್ನಡಕ್ಕೆ. ಇದು ಕನ್ನಡ ಸಾಹಿತ್ಯ ಲೋಕದ ಅಪರೂಪದ ಭಾಗ್ಯವೇ ಸರಿ. ಬೇಂದ್ರೆಯವರ ಜನ್ಮದಿನದ ಈ ದಿನ ನಮನಗಳನ್ನು ಸಲ್ಲಿಸೋಣ. ಇನ್ನು ನಿನಗೆ ನೀನೇ ಗುರು.